ಸೆಟ್ ಮಾಡ್ಕೊಳ್ತಾರೆ. ಸರ್, ಹಳ್ಳಿಕಾರ ಅಡ್ಡ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಕೊಡ್ತಾ ಇದ್ದೀವಿ. ಇವತ್ತು ಕರ್ನಾಟಕದ ಒಂದು ಚಾಂಪಿಯನ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರಸಿದ್ಧ ಎತ್ತಿನ ಮುಂದೆ ನಾವು ಇದ್ದೀವಿ ಇವತ್ತು. ಅದು ನನಗೆ ತುಂಬ ಖುಷಿ ಆಗ್ತಿದೆ. ಈ ಒಂದು ನಮ್ಮ ಹಳ್ಳಿಕಾರ ಅಡ್ಡ ಚಾನಲ್ನಲ್ಲಿ ವಿಶೇಷವಾಗಿ ಅಂತೇಳಿ ತುಂಬ ಕಮೆಂಟ್ಸ್ನ ಹಾಕ್ತಾಯಿದ್ರು. ಇವತ್ತು ನಮಗೆ ಸಿಕ್ಕಿರೋದು ಇದು ನಮ್ಮ ಚಾನಲ್ನ ಸುದೈವ ಅಂತೇಳಿ ನಾವು ಅನ್ಕೋತೀವಿ ಸರ್. ಸಿಪಾಯಿ ಬಗ್ಗೆ ಹೇಳೋದಾಗಿರೋ ನಿಮ್ಮ ಮಾತುಗಳನ್ನ ಹೇಳಿ ಸರ್. ಇದ್ರ ಓನರ್ ಬಂದ್ಬಿಟ್ಟು ಜಗದೀಶ್ ಅಂತ ತೇಗೂರು, ಅವರೇ ಸಾಕಿರೋದು ಚಿಕ್ಕರನಿಂದ. ಇದು ಚಿಕ್ಕರನಿಂದ ಪ್ರೈಸ್ ಮಾಡ್ಕೊ ಬಂದಿದೆ. ತುಂಬ ಪ್ರೈಸ್ ಹೊಡೆದಿದೆ. ನಾವು ಸೋತಿರೋದೇ ಕಮ್ಮಿ. ತುಂಬ ಪ್ರೈಸ್ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ಪ್ರೈಸ್ ಹೊಡೆದಿದೆ ಸಿಪಾಯಿ. ಮಹಾರಾಷ್ಟ್ರಕ್ಕೆ ಹೋಗಿತ್ತು ಮೊನ್ನೆ. ಸರ್, ಸಿಪಾಯಿ ಈ ಮೊದಲು ನಿಮಗೆ ನಿಮ್ಮ ಹತ್ರ ಬರೋದಕ್ಕೆ ಮುಂಚೆ ಎಲ್ಲಿತ್ತು ಸರ್? ಮುಂಚೆ ಹಳೆಬೀಡಲ್ಲಿ ಸಂತೆಲಿತ್ತು, ಅಲ್ಲಿಂದ ತಂದಿದ್ದು ಜೊತೆ. ಸರ್, ಅವಾಗ ಎಷ್ಟು ವೆಚ್ಚ ಆಗಿತ್ತು ಸರ್ ಸಿಪಾಯಿಗೆ? ಅವಾಗ 1:30 ಆಯಿತು. 1:30 ಕೊಟ್ಟು ಸಿಪಾಯಿ ಜೊತೆ ತಂದಿದ್ದು. ಸರ್, ಸಿಪಾಯಿ ಸ್ವಭಾವದ ಬಗ್ಗೆ ಏನು ಹೇಳ್ತೀರಾ ಸರ್? ಒಬ್ರಿಗೂ ಗುದ್ದಲ್ಲ. ಚಿರು ಅಂತ ಇದ್ದಾನೆ, ಕುಮಾರಣ್ಣನ ಮಗ, ಅವ್ನು ಹಿಡ್ಕೊಂತಾನೆ, ಏನೂ ಮಾಡಲ್ಲ. ಸರ್, ಸಿಪಾಯಿ ಮನೆಯಲ್ಲಿ ಯಾವ ರೀತಿ ವರ್ತನೆ ಮಾಡುತ್ತೆ? ಏನು ಮಾಡಲ್ಲ. ಇಲ್ಲಿ ಜನದಲ್ಲಿ ಗಾಬರಿ ಮಾಡುತ್ತೆ, ಮನೆ ಹತ್ರ ಯಾರಿಗೂ ಏನು ಮಾಡಲ್ಲ. ಅಂದರೆ ಮಗು ಥರ ಒಂದು ವರ್ತನೆ. ಮಗು ಥರ ಮನೆ ಫುಲ್ ಸಾಧು. ಮನೇಲಿ ಎಡಿ ಫ್ಯಾಮಿಲಿ ಇಟ್ಕೊತಾರೆ, ಹೆಂಗಸರು ಮಕ್ಕಳೆಲ್ಲ ಇಟ್ಕೊತಾರೆ. ಅದ್ರ ಬಗ್ಗೆ ಏನೂ ಇದೇ ಇಲ್ಲ. ತುಂಬ ಸಾಧು ಪ್ರಾಣಿ. ಕಡೆ ಸರ್, ಸಿಪಾಯಿಗೆ ತುಂಬ ಇಷ್ಟವಾದ ಆಹಾರ ಯಾವುದು ಸರ್? ಎಲ್ಲದು ತಿನ್ನುತ್ತೆ. ಎಲ್ಲ ಫುಡ್ನು ಏನೇನು ಫುಡ್ ಕೊಡ್ತೀರಾ ಸರ್? ಮಾಮೂಲಿ ರೇಸ್ಗೆ ಏನೇನು ಬೇಕು ಅದೇ ಥರ ಕೊಡ್ತೀವಿ. ಹುಲ್ಲು, ಜೋಳ. ಎಕ್ಸ್ಟ್ರಾ ನಾವು ರೇಸ್ಗೆ ಅಂತ ಹೇಳಿ ಮಾಡಲ್ಲ ಸರ್. ಈಗ ಕೆಲವು ಕಡೆ ನಾವು ನೋಡಿದ್ವಿ ಸ್ಪೆಷಲ್ ಆಗಿ ಬಾದಾಮಿ, ಗೋಡಂಬಿ ಹಂಗೇನು ಕೊಡಲ್ಲ, ಏನು ಮಾಡಲ್ಲ. ಅವೆಲ್ಲ ನಾರ್ಮಲ್ ಫುಡ್. ನಾರ್ಮಲ್ ಫುಡ್ ಅದೇ. ಸರ್, ಈ ಒಂದು ಸಿಪಾಯಿನ ಈ ಒಂದು ಹೆಸರು ಇವತ್ತು ಕರ್ನಾಟಕದಾದ್ಯಂತ ಹೆಸರುವಾಸಿಯಾಗಿದೆ. ಕರ್ನಾಟಕವನ್ನು ಹೊರತುಪಡಿಸಿ ಹೊರ ರಾಜ್ಯಗಳಲ್ಲೂ ಸಹ ಸಿಪಾಯಿ ಹೆಸರನ್ನು ನಾವು ನೋಡಿದ್ದೀವಿ. ಎಷ್ಟೋ ಕಡೆ ಸಿಪಾಯಿ ತುಂಬ ಫ್ಯಾನ್ಸ್ ಬೇಸ್ ತುಂಬ ಇದೆ. ಈ ಒಂದು ಫ್ಯಾನ್ಸು ಸಿಪಾಯಿ ಓಡಬೇಕಾದ್ರೆ, ಕಣದಲ್ಲಿ ಓಡಬೇಕಾದ್ರೆ ಕೂಗ್ತಾ ಇರ್ತಾರೆ. ಆ ಒಂದು ಜೋಶ್ ನಿಮ್ಮ ಕಿವಿಗೆ ಬಿದ್ದಾಗ ನಿಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೆ ಸರ್? ಖುಷಿ ಆಗುತ್ತೆ. ತುಂಬ ಖುಷಿ ಅಂದರೆ ನಮಗೆ ಹೇಳ್ಕೊಳ್ಳೋಂಥ ಆಚೆ ವರ್ಷಕ್ಕೂ ಅಷ್ಟು ಖುಷಿ ಆಗುತ್ತೆ. ಹಿಂಗೆ ನಮ್ಮ ಎತ್ತು ಹಿಂಗೆ ಓಡ್ತಾ ಇದೆಯಲ್ಲ, ಇಂಥ ಹೇಳ್ಕೊಳಕ್ಕೆ ಕೋಟಿ ಕೊಟ್ಟರು, ಎಷ್ಟೋ ಕೋಟಿ ಕೊಟ್ಟರು ಅದು ಸಮ ಇಲ್ಲ ಆಗುತ್ತೆ. ಸರ್, ಸಿಪಾಯಿ ಇದುವರೆಗೂ ಯಾವುದೇ ರೀತಿ ತೊಂದರೆ ಕೊಟ್ಟಿದ್ದು ಉಂಟಾ ನಿಮಗೆ? ಇಲ್ಲ ಇಲ್ಲ, ಏನು ಕೊಟ್ಟು ನಾವೇ ತುಂಬ ಕೊಟ್ಟಿದ್ದೀವಿ. ಸರ್, ಸಿಪಾಯಿ ಪ್ರಾರಂಭಿಕದಲ್ಲಿ ಬಲಗೋಲಲ್ಲಿ ಮತ್ತು ಎಡಗೋಲಲ್ಲಿ ಯಾವುದರಲ್ಲಿ ಚೆನ್ನಾಗಿ ಓಡುತ್ತೆ? ಎರಡು ಕಡೆನೂ ಹೋಗುತ್ತೆ. ಜಾಸ್ತಿ ಎಡಗೋಲಲ್ಲಿ ಜಾಸ್ತಿ ಹೋಗಿದೆ. ಎಡಗೋಲಲ್ಲಿ ಜಾಸ್ತಿ. ಫಸ್ಟ್ನೇ ಆ ಕಡೆ ಬಲಗೋಲಿಗೆ ಬಾದಲ್ ಜೊತೆ ಹಾಕಿದಾಗ ಫಸ್ಟ್ ಪ್ರೈಸ್ ಆಗಿತ್ತು. ಸರ್, ಸಿಪಾಯಿ ನಿಮ್ಮ ನೆನಪಿನಲ್ಲಿ ಉಳಿಯುವಂತಹ ಪ್ರೈಸ್ ತೇಗೂರಲ್ಲಿ ಹಿಸ್ಟ್ರಿ ಅಂದರೆ 2 ವರ್ಷ 20 ವರ್ಷದಲ್ಲಿ ಯಾವತ್ತೂ ಹೊಡೆದಿಲ್ಲ, ಇದು ಹೊಡೆದು ತೋರಿಸಿದೆ. ಸರ್, ನಾವು ಕೇಳ್ಪಟ್ಟಂಗೆ ತೇಗೂರಲ್ಲಿ ಗೆದ್ರೆ ಒಂದು ವರ್ಲ್ಡ್ ಕಪ್ ಗೆದ್ದಂಗೆ. 2 ವರ್ಷ 3 ವರ್ಷ ಗೆದ್ದಿದೆ. ಆ ಒಂದು ರೇಸ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಚೆನ್ನಾಗಿತ್ತು. ಎಲ್ಲ ಎತ್ತಿಗೂ ಹೊಡೆದ್ವು, ಸ್ಪೀಡ್ ಮಾಡಿ, ಒಳ್ಳೆ ಸ್ಪೀಡ್ ಮಾಡಿ 12.7ಕ್ಕೆ ಓಡಿದ್ವು. ದೊಡ್ಡಮ್ಮ ಮತ್ತು ಸಿಪಾಯಿ ಹೊಡಿದ್ದು. ಸರ್, ಇದುವರೆಗೂ ಸಿಪಾಯಿ ಎಷ್ಟು ಸೆಕೆಂಡ್ಸ್ ಒಳಗೆ ರೀಚ್ ಆಗಿದೆ ಸರ್? ಹೈಯೆಸ್ಟ್ ಸೆಕೆಂಡ್ಸ್ ಅಂದರೆ ಲೋಯೆಸ್ಟ್ ಸೆಕೆಂಡ್ಸಲ್ಲಿ 11 ಸೆಕೆಂಡ್ಸಲ್ಲಿ ರೀಚ್ ಆಗಿದೆ, ಗೋಲ್ನ ರೀಚ್ ಮಾಡಿದೆ. ಸಿಪಾಯಿಗೆ ಫೇವ್ರೇಟ್ ಆಗಿ ಯಾವ ಪೇರ್ಗಳನ್ನ ಹಾಕ್ತೀರಾ ಸರ್? ಸದ್ಯಕ್ಕೆ ದೊಡ್ಡಮ್ಮ. ಆಗ ಗಗನ್ ಸಿಪಾಯಿ ಅಂತಾನೆ. ಗಗನ್ ಸಿಪಾಯಿ ತುಂಬ ಫೇಮಸ್. ಇಡೀ ರೇಸ್ ಫೀಲ್ಡ್ಗೆ ಗಗನ್ ಸಿಪಾಯಿ ಅಂತ ಫೇಮಸ್. ಸರ್, ಈ ರೇಸಲ್ಲಿ ಒಂದು ಪೇರ್ನ ಮಾಡಬೇಕಾದ್ರೆ ಯಾವ ರೀತಿ ಮಾತುಕತೆಯನ್ನು ನಡೆಸ್ತೀರಾ ಸರ್? ಎಲ್ಲ ಜಗ್ಗಿ ಹಣ ಮಾಡೋದು ಓನರ್. ಸರ್, ಈ ಒಂದು ಸಿಪಾಯಿಗೆ ಪ್ರಮುಖವಾದ ರೈಡರು ಕರ್ನಾಟಕದಲ್ಲಿ, ನಾನು ಮಹಾರಾಷ್ಟ್ರವನ್ನು ಹೊರತುಪಡಿಸಿ ಕರ್ನಾಟಕ ಮಾತ್ರ ಕೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಯಾವ ರೈಡರು ತುಂಬ ಫೇವ್ರೇಟ್ ರೈಡರ್? ಮೂರ್ಮನಹಳ್ಳಿ ಮಂಜಣ್ಣ ಅಂತ, ಅವರೇ ಹೊಡೆದಿರೋದು ಪ್ರೈಸು. ಅವರು ಚಾಂಪಿಯನ್ ಡ್ರೈವರು. ಗಜಣ್ಣ ಹೊಡೆದಿದ್ದಾರೆ, ಅವರು ಹೊಡೆದಿದ್ದಾರೆ ಸಿದ್ಲಿಪುರ. ಸರ್, ಈಗ ಸಿಪಾಯಿ ಈ ಕಣದಲ್ಲಿ ಇಳಿದಾಗ ರೈಡರ್ ಅದ್ರ ಮೇಲೆ ಕೂತಿರ್ತಾರೆ, ಜೀವನ ಪಣಕ್ಕಿಟ್ಟಿರ್ತಾರೆ ಅಂತಲೂ ನಾವು ಹೇಳ್ಬೋದು. ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನಿಮಗೆ ರೈಡರ್ಗೆ ನೀವು ಕೊಡುವಂಥ ಪ್ರೋತ್ಸಾಹ ಹೆಂಗಿರುತ್ತೆ ಸರ್? ಏನಿಲ್ಲ, ಅವ್ರು ಇಷ್ಟಪಟ್ಟು ಹೊಡಿತಾರೆ, ಸಿಪಾಯಿನೇ ಹೊಡಿತಾರೆ. ಮಂಜಣ್ಣ ಅಂತ ಅವರೇ ಹೊಡೆಯೋದು. ನೀವೇ ಪ್ರಕಟಿಸ್ಕೊಂಬೇಡಿ, ನೀವು ಆರಾಮಾಗಿರಿ, ಎತ್ತು ಹೋಗುತ್ತೆ, ನೀವು ಆರಾಮಾಗಿ ಕೂಲಾಗಿರಿ, ಎತ್ತು ಗಾಬರಿ ಮಾಡಬೇಡಿ, ಸುಮ್ಮನಿರಿ ಅಂತ ಅವರೇ ನಮಗೆ ಕೂಲ್ ಮಾಡ್ತಾರೆ. ಸರ್, ಗಾಡಿಯನ್ನು ಕಟ್ಟಬೇಕಾದ್ರೆ ನಿಮಗೆ ತುಂಬ ಕಷ್ಟ ಅನಿಸುತ್ತೆ ಅಥವಾ ಈಸಿ ಅನಿಸುತ್ತೆ? ಇಲ್ಲ, ಇರೋರು ಇದ್ರ ಜೊತೆ ಇರೋರೇ ಹೇಮಂತ್ ಅಂತ ಯಾರೇ ಅವ್ರು ಕಟ್ಬಿಡ್ತಾರೆ. ಆರಾಮಾಗಿ ಕೂಲಾಗಿರುತ್ತೆ ಸರ್. ಅದ್ರ ಬಗ್ಗೆ ಏನು ನರ್ವಸ್ ಏನೂ ಇಲ್ಲ. ಕುಡ್ದೋರು ಹತ್ರ ಹೋದ್ರೆ ಸ್ವಲ್ಪ ರ್ಯಾಶ್ ಮಾಡುತ್ತೆ ಗಾಡಿ. ಯಾಕೆ ಸರ್ ಈಗ ಆ ಥರ ಯಾಕೆ ಅನುಭವ ಆಗಿದೆ ಸರ್? ಆ ಥರದ್ದು ಅದು ಡ್ರಿಂಕ್ಸ್ ಆಗಲ್ಲ ಸರ್. ಡ್ರಿಂಕ್ಸ್ ಆಗಲ್ಲ, ಇದಕ್ಕೆ ಹತ್ರಕ್ಕೆ ಸೇರಿಸಲ್ಲ, ಗುದ್ದುತ್ತೆ.
ಈಗ ಅಪ್ಪಿತಪ್ಪಿ ನೀವೇ ಯಾರಾದರೂ ಅದು ಕುಡ್ದು ಅಥವಾ ಅದನ್ನ ಯಾರು ಕುಡ್ದು ಹೋಗಲ್ಲ ಇದ್ರ ಹತ್ರ. ಅಂದ್ರೆ ಯಾವ ಥರ ರ್ಯಾಶಾಗಿ ವರ್ತಿಸುತ್ತೆ ಇಲ್ಲ ಕಣದಿಂದ ಆಚೆ ಓಡೋಗ್ಬಿಡುತ್ತೆ? ಗಲಾಟೆ ಮಾಡುತ್ತೆ ತುಂಬಾ ಗಾಡಿ ಕಟ್ಟಿಸ್ಕೊಳಕ್ಕೆ. ತುಂಬ ಎಷ್ಟೇ ಬಿಡ್ದಾಚೆ. ಆ ಥರ ಅನುಭವ ಯಾವ ಥರ ಆಗಿದೆ ಸರ್? ಆಗಿದೆ. ಅನುಭವಸ್ಥರು ಇಲ್ಲೇ ಇದ್ದಾರೆ. ಸುಮ್ಮನೆ ಅವ್ರೇನು ಕುಡ್ದಿಲ್ಲ, ಸಣ್ಣ ಗೊತ್ತೈತಿ. ಸರ್ ಈಗ ಮಕ್ಕಳ ಜೊತೆ ಬಿಟ್ಟರೆ ಸಿಪಾಯಿ ಯಾವ ರೀತಿ ವರ್ತಿಸುತ್ತೆ? ಸರ್ ತುಂಬ ಸಾಧು ಅದು ಮುಂಚೆ ಸಾಧು ಅಂದರೆ ಹೇಳ್ಕೊಳಕ್ಕೆ ಎರಡು ಅಕ್ಷರ ಇಲ್ಲ ಅದಕ್ಕೆ. ತುಂಬ ಸಾಧು, ತುಂಬ ಸಾಧು. ಸರ್ ಈಗ ಕರ್ನಾಟಕದಾದ್ಯಂತ ಹೆಸರುವಾಸಿಯಾಗಿರ್ತಂಥ ಸಿಪಾಯಿ ನಮ್ಮ ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯಕ್ಕೆ ಮಹಾರಾಷ್ಟ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಯಾವ ರೀತಿ ಕಾಂಟ್ಯಾಕ್ಟ್ ಆಯಿತು ಮತ್ತು ನೀವು ಅಲ್ಲಿ ಹೋಗಿ ಯಾವ ರೀತಿಯ ಒಂದು ಭಾಷಾ ಸಮಸ್ಯೆ ಏನಾದ್ರು ಉಂಟಾಯ್ತಾ ಅಥವಾ ಏನಾದರೂ ಪ್ರಿವಿಷನ್ ಏನಾದ್ರು ತಾಂಡಿರ ಸರ್? ಇಲ್ಲ ಸರ್, ಪುಣ್ಯಣ್ಣ ಅಂತ ಇದ್ರು. ಎಲ್ಲ ಅವರೇ ಜೋಡಿ ಗಿಡಿ ಎಲ್ಲ ಮಾಡಿದ್ದು ಪುಣ್ಯಣ್ಣ ಅಂತ, ಕೋಟೆ ಪುಣ್ಯಣ್ಣ. ಆ ಮಹಾರಾಷ್ಟ್ರದಲ್ಲಿ ಸರ್ ಸಿಪಾಯಿ ಜೊತೆ ಯಾವುದು ಜೋಡಿ ಆಗಿತ್ತು ಸರ್? ಫಸ್ಟ್ ರೇಸು ಜುಂಬರ್ ಆಗಿತ್ತು, 2ನೇ ರೇಸು ಶಿವ ಅಂತ ಆಗಿತ್ತು, 3ನೇ ರೇಸು ಅದು ಹೆಸರು ಗೊತ್ತಿಲ್ಲ, ಒಟ್ನಲ್ಲಿ ಓಡ್ತು. 12 ಸೆಕೆಂಡಿಗೆ ಓಡ್ತು. ಸರ್ ಈಗಿನ ಒಂದು ಕರ್ನಾಟಕದಲ್ಲಿ ನಡೆಯುವಂಥ ರೇಸ್ಗೂ ಮಹಾರಾಷ್ಟ್ರ ರೇಸ್ಗೂ ಎಷ್ಟು ವ್ಯತ್ಯಾಸಗಳನ್ನ ನೀವು ಕಾಣ್ತೀರಾ ಸರ್? ಮಹಾರಾಷ್ಟ್ರದಲ್ಲಿ ಒಂದೇ ಸತಿ ಕಟ್ಟಿ ಬಿಡ್ತಾರೆ, ಇಲ್ಲಾಂದ್ರೆ ನಮಗೆ 5 ಸತಿ ಓಡಬೇಕಿತ್ತು. ಇಲ್ಲಿ ದಮ್ಮಿರ್ಬೇಕು ಸರ್ ಓಡಕ್ಕೆ. ಮಹಾರಾಷ್ಟ್ರದಲ್ಲಿ ಒಂದೇ ಸತಿ ಅಲ್ಲಿ ಗಾಡಿ ಏನು ತೂಕ ಇರಲ್ಲ, ನಡ್ಕೊಂಡು ಹೋದಂಗೆ ಅದು. ಇಲ್ಲಿ ಗಾಡಿ ತೂಕ ಇರುತ್ತೆ, 5 ಸತಿ ಎತ್ಗಳು ಓಡಬೇಕು ರೌಂಡ್ಗಳು. ದಮ್ಮಿದ್ರೆ ಮಾತ್ರ ಗೆಲ್ಲಕ್ಕಾಗದು ಎತ್ಗಳು. ಅಲ್ಲಿ ಓಡಬೇಕು ಅಷ್ಟೇ, ರನ್ನಿಂಗು ಸಾಕು ಗೆಲ್ಲಕ್ಕೆ. ಇಲ್ಲಿ ಎತ್ತಿಂದು ಭಾರ ಸಮೇತ ಎತ್ಕೊಂಡು ಹೋಗ್ಬೇಕು, ಗಾಡಿ ಸಮೇತ. ಸರ್ ಪ್ರತಿನಿತ್ಯದ ದಿನಚರಿ ಸಿಪಾಯಿ ಇರುತ್ತೆ ಸರ್, ಟ್ರೈನಿಂಗ್ ಯಾವ ರೀತಿ ಇರುತ್ತೆ? ಸ್ವಿಮ್ಮಿಂಗ್ ಏನು ಆಡ್ಕೊಳ್ಳೋದಕ್ಕೆ ಈಜೆ ನೋಡಿ ಅಲ್ಲ, ಕೆರೆ ಕಂಡ್ಬಿಟ್ರೆ ಓಡೋಗ್ಬಿಡುತ್ತೆ. ಸಿಗೋದೇ ಇಲ್ಲ ಕೈಗೆ. ದಿನಕ್ಕೆ 1-2 ಸತಿ ಅಲ್ಲೇ ತೇಗೂರಲ್ಲಿ ನೀರು ಕುಡ್ಸ್ಕೊಂಡ್ ಬರ್ತಾರೆ. ವಾರಕ್ಕೆ 1-2 ದಿವಸ ವಾಕ್ ಹೊಡಿತಾರೆ ಅಷ್ಟೇ. ಎಷ್ಟು ಕಿಲೋಮೀಟರ್ ವಾಕ್ ಮಾಡುತ್ತೆ ಸರ್? ಒಂದು ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ ಮಾಡುತ್ತೆ. ಸರ್ ಆ ಕಣಕ್ಕೆ ಇಳಿಸುವಂತ ಮುಂಚೆ ಸಿಪಾಯಿಗೆ ಏನಾರ ಪೂಜೆ ಪುನಸ್ಕಾರ ಮಾಡೋದು? ಮನೇಲಿ ಮಾಡ್ತಾರೆ. ಯಾವ ದೇವರಿಗೆ ಫೇವ್ರೇಟ್ ಆಗಿ ಇದು ಮಾಡ್ಕೊಂಡು? ನಾವು ತೇಗೂರು ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ ಸರ್. ದೇವರ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮುಗಿಸ್ಕೊಂಡ ನಂತರ ಯಾವುದೇ ಕಣಕ್ಕೂ ನೀವು ಇಳಿಸ್ತೀರಾ? ಯಾವ ರೀತಿ ಅನಿಸುತ್ತೆ ಸರ್ ಅದೊಂದು ಪೂಜೆ ನಂತರ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಫೀಲಿಂಗ್ ಉಂಟಾಗುತ್ತೆ? ನಮ್ಮ ಮನಸ್ಸಲ್ಲಿ ತುಂಬ ಖುಷಿ ಆಗುತ್ತೆ ಸರ್. ಭಗವಂತನ ನೆನೆಸ್ಕೊಂಬಂದ್ರೆ ನಾವು ನಮ್ಮ ಸೋತಿರ ಇಷ್ಟದೇ ಇಲ್ಲ. ಈ ಒಂದು ಅನಿಕೆಯಲ್ಲಿ ನಡೀತಿರುವಂಥ ರೇಸ್ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಸರ್? ಎಷ್ಟು ಓಪ್ ಇಟ್ಟಿದ್ದಾರೆ ಸರ್? ಫಸ್ಟ್ ಟೈಮ್ ಚೆನ್ನಾಗಿ ಮಾಡ್ತಿದ್ದಾರೆ. LED ಸ್ಕ್ರೀನ್ ಬೇರೆ ಹಾಕಿದ್ದಾರೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಪ್ರೈಸ್ ಇಟ್ಟಿದ್ದಾರೆ, ಒಳ್ಳೆ ಜೊತೆಗಳು ಹುಟ್ಟಿದ್ದಾರೆ. ನೋಡ್ಬೇಕು ಸರ್ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಈ ಒಂದು ರೇಸ್ ಕಣದಲ್ಲಿ ಸರ್ ಸೆನ್ಸಾರ್ ಮತ್ತು ಫ್ಲಾಗ್ ಎರಡೂ ಥರ ರೀತಿಗಳನ್ನ ನಾವು ಕಾಣ್ತೇವೆ. ನಿಮಗೆ ಬೆಸ್ಟ್ ಅಂತ ಯಾವುದು ಅನ್ಸುತ್ತೆ? ಸೆನ್ಸಾರ್ ಏನು ಅದು? ಯಾರು ಮೋಸ ಆಗಲ್ಲ. ಒಳ್ಳೆ ಯಾಕೆ ಚೆನ್ನಾಗಿ ಹೊಡ್ದು ಆಯ್ತು ಮಾತ್ರ ಗೆಲ್ಲುತ್ತೆ. ಫ್ಲಾಗಲ್ಲಿ ಏನು ಮಾಡೋದು ಗೊತ್ತಾಗಲ್ಲ ಸರ್, ಯಾರು ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ. ಸೆನ್ಸಾರ್ ಕೊಟ್ಟರೆ ಗೊತ್ತಾಗುತ್ತೆ ಯಾರು ಸೋತರು ಯಾರು ಗೆದ್ರು ಅಂತ ಹೇಳ್ಬೋದು, ಮೋಸ ಆಗಲ್ಲ ಸರ್. ಇದುವರೆಗೂ ಸಿಪಾಯಿ ಎಲ್ಲಾದರೂ ಟೈ ಆಗಿದ್ದುಂಟಾ ಸರ್? ಆಗಿದೆ ಸರ್. ಆ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ನ್ಯಾಯವನ್ನು ಯಾವ ರೀತಿ ಕೇಳ್ತೀರಾ ಸರ್? ನ್ಯಾಯ ಕೇಳೋಕ್ಕಾಗಲ್ಲ, ಅಂಪೈರ್ ಮೇಲೆ ಬಿಟ್ಟು. ಅಂಪೈರು ಕಮಿಟಿ ಅವ್ರು ಏನು ಕೊಡ್ತಾರೆ ಹಂಗೆ, ಅದೇ ಅಂತಿಮ ತೀರ್ಮಾನ. ಕಮಿಟಿ ಅವ್ರದ್ದು ಆಗಿರುತ್ತೆ. ಎಲ್ಲಾರ ಅವ್ರ ಜೊತೆ ವಾಗ್ವಾದಕ್ಕೆ ಇಳಿದುಂಟಾ ಸರ್? ಇಲ್ಲ, ನಾವು ವಾಪಸ್ ಬಂದಿದ್ದೀವಿ. ಅಂದ್ರೆ ಸೋತಿದ್ರೆ ನಾಳೆ ಕೊಡ್ತೀವಿ ಮತ್ತೆ ಹೋಗಿ ಹಂಗಾಗಿ ಅದಕ್ಕೆ ವಾಪಸ್ ಬಂದಿದ್ದೀವಿ ಸರ್. ಸಿಪಾಯಿ ಎಲ್ಲಾದರೂ ಒಂದು ಸಾರಿನಾದ್ರು ಸೋತಿ ಮತ್ತೆ ರೀ ಎಂಟ್ರಿ ಆಗಿದ್ದುಂಟಾ? ಇಲ್ಲ ಫಸ್ಟ್ನೇ ರೌಂಡ್ ಎಲ್ಲೋ ರೀ ಎಂಟ್ರಿ ಇದುವರೆಗೂ ಕಟ್ಟಿಲ್ಲ. ಹಾಕಲ್ಲ ಸರ್. ಇಲ್ಲ ಈ ಒಂದು ರೇಸಲ್ಲಿ ಸರ್ ನಡೀತದೆ, ಈ ಪಿಕ್ಚರ್ನೆಲ್ಲ ನೋಡಿದ್ರ ಸಿಪಾಯಿಗೆ ಒಂದು ರೌಂಡ್ಸ್ ಅಪ್ ಏನಾರು ಆಗಿದೆ ಸರ್ ಈಗ? ಇಲ್ಲ, ಇನ್ನೂ ಆಗಿಲ್ಲ. ವಾಕಿಂಗ್ ಆಗಿದೆ. ಅಂದರೆ ಸರ್ ಈಗ ಒಂದು ಆ ಪಿಚ್ಚನ್ನ ಫಸ್ಟೇ ಸಿಪಾಯಿಗೆ ತೋರಿಸ್ಕೊ ಬರ್ತಾರೆ ಹೆಂಗೆ ಅಂತ? ತೋರ್ಸಾಗಿದೆ. ಈಗ ತೋರಿಸ್ಕೊಂಡು ಆದ್ಮೇಲೆ ನಂತರ ಅದು ಇವತ್ತಿನ ಪೇರ್ ಜೊತೆ ಯಾವ್ದು ಆಗ್ತೀರಾ ಸರ್? ಇದು ದೊಡ್ಡಮ್ಮ ಅಂತ. ದೊಡ್ಡಮ್ಮ ಆಗ್ತೀರಾ ಸರ್? ದೊಡ್ಡಮ್ಮ ಯಾವ್ದು ಸರ್? ಅದು ಮಂಡ್ಯದ್ದು. ಮಂಡ್ಯದ್ದು. ಈ ಒಂದು ರೇಸ್ನಲ್ಲಿ ವಿಶೇಷತೆ ಅಂದರೆ ಸರ್, ಈ ಒಂದು ಸಿಪಾಯಿ ಎತ್ತು ಇಲ್ಲಿ ಬಂದಿರೋದೇ ಒಂದು ವಿಶೇಷ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಎಷ್ಟೋ ಜನ ಫ್ಯಾನ್ಸ್ಗಳು ಕೂಡ ಸಿಪಾಯಿ ಒಂದು ಓಟಕ್ಕೆ ಕಾಯ್ತಾ ಇದ್ದಾರೆ ಸರ್. ಅದ್ರ ವೇಗ ಸರ್ ಅತಿ ಹೆಚ್ಚು ಅಂದರೆ ತುಂಬ ಸ್ಲೋ ಆಗಿ ಎಷ್ಟು ಸೆಕೆಂಡ್ಸ್ಗೆ ರೀಚ್ ಆಗಿರ್ಬೋದು ಸರ್? 11 ಸೆಕೆಂಡಿಗೆ ರೀಚ್ ಆಗಿದೆ ತೇಗೂರು ರೇಸಲ್ಲಿ. ಅಂದರೆ ಈ ಒಂದು ರೇಸ್ಗಳಿಗೆ ಸಂಬಂಧಪಟ್ಟಂಗೆ ಸರ್ ನಿಮ್ಗೆ ಯಾಕೆ ಕ್ರೇಜ್ ಸ್ಟಾರ್ಟ್ ಆಯಿತು ಸರ್? ಸಿಪಾಯಿಯನ್ನು ಯಾಕೆ ಕರ್ಕೊಂಬರ್ತಾ ಇರ್ತೀರ? ಇದು ರೇಸ್ ಕ್ರೇಜ್ ಸ್ಪೀಡ್ ನೋಡಿ ಸರ್ ನಮಗೆ ರೇಸ್ ಅಂದರೆ ಸಿಪಾಯಿ. ನಾವು ಸಿಪಾಯಿಗೋಸ್ಕರನೇ ರೇಸಿಗೆ ಬರೋದು. ಅಂದರೆ ಸರ್ ಈಗ ಈ ಒಂದು ಸಿಪಾಯಿ ರೇಸ್ಗೆ ಇಳಿತಾ ಇದೆ, ಮತ್ತು ಆ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಯಾವ ರೀತಿಯ ಒಂದು ಅಭಿಪ್ರಾಯ? ಎಲ್ಲರ ಮನೆಯಲ್ಲೂ ಬೈತಾರೆ, ಈಗ ಎತ್ತಿನ ಅಭಿಮಾನಕ್ಕೋಸ್ಕರ ಬರೋದು. ಮತ್ತೆ ಫೋನ್ ಮಾಡ್ತಾರೆ ಸರ್, ಪಾಸ್ ಆಯ್ತಾರೆ ಏನಾಯ್ತು ಕಾಲ್ ಮಾಡ್ತಾರೆ. ಎಕ್ಸಾಂಪಲ್ ನಾವೇ ನಮ್ಮನೆ ಸುಳ್ಳು ಬಂದಿವಿ ಸರ್. ಈಗ ಎತ್ತಿನ ಅಭಿಮಾನಕ್ಕೋಸ್ಕರ ಸರ್ ಬರೋದೆಲ್ಲ. ಸರ್ ಈಗ ಸಿಪಾಯಿ ಗೆದ್ದಂಥ ಸಂದರ್ಭದಲ್ಲಿ ಊರಿಗೆ ಅದನ್ನು ತಗೊಂಡೋದಾಗ ಯಾವ ರೀತಿ ಸೆಲೆಬ್ರೇಷನ್ ಇರುತ್ತೆ ಸರ್?
ಫುಲ್ಲು ಆಡಂಬರ ಜಾಸ್ತಿ. ಹಬ್ಬ 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 ಊರಲ್ಲಿ ನಮ್ಮ ಜಾತ್ರೆ ಹೆಂಗ್ ಮಾಡ್ತೀವಿ ಆ ಥರ ಫುಲ್ ಹಬ್ಬ ಊರಿಗೆ ನಮ್ಮ ಹಬ್ಬ ಆಗುತ್ತೆ. ಆ ಸಂದರ್ಭದಲ್ಲಿ ಸಿಪಾಯಿ ಯಾವ ರೀತಿ ವರ್ತಿಸ್ತದೆ ಸರ್? ಸರ್ ಸಿಪಾಯಿ ಚೆನ್ನಾಗಿ ಇರ್ತಾರೆ ಏನಮ್ಮ ಸಾಧು ಸರ್. ಸಾಧು ಎಲ್ಲ ಈಗ ಜನ- BMW ಸಾಕಿದ್ರೆ ನಾವು RX ಯಮ ಸಾಕ್ದಂಗೆ ಆಯ್ತು ಇದನ್ನು. ಅನ್ಬೋದು. ಸ್ಪೀಡ್ ಕಿಂಗೆ ಸರ್ ಒಂದು ತಿಂಗಳಿಗೆ ಸಿಪಾಯಿಗೆ ಎಷ್ಟು ಖರ್ಚು ತಗೊಳ್ಬೋದು ಸರ್? ದಿಸಕ್ಕೆ ದಿಸಕ್ಕೆ 500 ರೂಪಾಯಿ ಬಿಡುತ್ತೆ. 500 ರೂಪಾಯಿ ಬರುತ್ತೆ ಹುಲ್ ಬಿಟ್ಟು. ಫುಲ್ಲೆಲ್ಲ ಸೇರಿ. 12,000 ಸರ್. ಹಾಂ ಸರ್ ಸಿಪಾಯಿನ ಇದುವರೆಗೂ ಯಾರಾದರೂ ಕೇಳಿದಾರಾ ನಮಗೆ ಕೊಡಿ ಅಂತೇಳಿ? ತುಂಬಾ ಜನ ಕೇಳಿಯಾರೆ. ಏನು ರೇಟಿಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ ಸಿಪಾಯಿ? ಎಲ್ಲ ಕೇಳ್ಯಾರ ಸರ್, 15 ಲಕ್ಷ 20 ಲಕ್ಷಕ್ಕೆ ಕೇಳ್ಯಾರ. ಮಹಾರಾಷ್ಟ್ರದಲ್ಲಿ ಕೇಳ್ಯಾರ. ಅತಿ ಉಮ್ಮತ ನನ್ನ ಎತ್ತಿ ಕಾಲು ಕೊಟ್ರೆ ಕೊಡ್ತೀನಿ ಎಷ್ಟು ಬೇಕಾದ್ರೆ ದುಡ್ಡು, ನಾವು ದುಡ್ಡಿಗೆ ವ್ಯಾಲ್ಯೂ ಕೊಟ್ಟು ಎತ್ತು ನಮಗೆ ಕರ್ನಾಟಕದಲ್ಲಿ ಹುಟ್ಟಿ ಮಹಾರಾಷ್ಟ್ರಕ್ಕೆ ಹೋಗಿ ಒಂದು ಹೆಸರು ಮಾಡಿತೆ ಅಂದರೆ ಅದಕ್ಕೆ ನಾವು ಕರ್ನಾಟಕದವ್ರು ತುಂಬ ಹೆಮ್ಮೆ ಪಡಬೇಕು. ಅಂತ ಎತ್ತು ಈ ರೇಸಿಗೆ ಬಂದಿದೆ ಅಂದರೆ ಇನ್ನೂ ನಾವು ತುಂಬ ಖುಷಿಯಾಗಿದ್ದೀವಿ. ಆಯ್ತಾ? ಮುಂದೆ ಈ ಸಿಪಾಯಿಯನ್ನ ಎತ್ತನ್ನ ಮತ್ತೆ ಬೇರೆ ರೇಸ್ ಬಿಟ್ಟು ಬೇರೆ ಇನ್ನೇನಕ್ಕಾದ್ರೂ ಯೂಸ್ ಮಾಡ್ತೀರಾ? ಇಲ್ಲ ಸರ್, ವ್ಯವಸಾಯ ವ್ಯವಸಾಯ ಎಲ್ಲ ಮಾಡಿದೀವಿ, ಮಾಡಲ್ಲ ಅಂತ ಹೇಳ್ತಿಲ್ಲ. ಅದಕ್ಕೆ ಎಷ್ಟು ಬೇಕು ಅಷ್ಟೇ. ರೆಸ್ಟ್ ತುಂಬಾ ಕೊಡ್ತಾರೆ. ರೆಸ್ಟ್ ತುಂಬ ಸರ್. ಮನೆ ಮಗು ಹೆಂಗೆ ಹಂಗೆ ಇದು ಅವ್ರ ಮನೇಲಿ. ಸರ್ ಇವರೇ ಬಿಡೋದು ಗಾಡಿ ಎಲ್ಲ. ಹೇಮಂತ್ ಸರ್, ಅಂತ. ನಿಮ್ಮ ಹೆಸರು? ನಾವು ಬಿಡಲ್ಲ, ನಮ್ದೇ ಎತ್ತು, ಯಾರ್ದು ಅಲ್ಲ. ಹೇಳಿ ಸರ್, ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಹೇಮಂತ್ ಅಂತ. ಸರ್ ಎಷ್ಟು ವರ್ಷದ ರೈಡರ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ? ನಾವು ರೈಡರ್ ಅಲ್ಲ ಸರ್, ಕೆಳಗಡೆ ರೈಡರ್ ಮೋರ್ಮನೇಳಿ ಮಂಜು ಅಂತ, ಎತ್ತಿನ ಓನರ್ ಕುಮಾರಣ್ಣ ಜಗದೀಶ್ ಅಂತ, ಗಾಡಿ ಬಿಡೋರು ನಾನು ಹೇಮಂತ್ ಅಂತ. ಸರ್ ಸಿಪಾಯಿ ಗೆದ್ದಂಥ ಸಂದರ್ಭದಲ್ಲಿ ರೈಡರ್ಗೆ ಯಾವ ರೀತಿ ಅಭಿನಂದಿಸುತ್ತೀರಾ? ಒಳ್ಳೆ ಹೆಸರು ಸರಿಯಾಗಿ ಮಾಡ್ಕೊಡುತ್ತೆ ಸರ್. ಸಿಪಾಯಿ ಹೊಡಿತೀನಿ ಅಂದ್ರೆ ಒಂದು ಗತ್ತು ಗಾಂಭೀರ್ಯ ಇರಬೇಕು ಸರ್. ಈಗ ಯಾರಿಗೂ ಹೊಡೆಯೋಕ್ಕಾಗಲ್ಲ. ಸಿಪಾಯಿಗೆ ಅಂತಾನೆ ರೈಡರ್ನ ಫಿಕ್ಸ್ ಮಾಡಿರ್ತೀರ ಅಥವಾ ಸಿಪಾಯಿ ಹೊಡಿಬೇಕು ಅಂತಾನೆ ಅಭಿಮಾನಿಗಳು ಬರ್ತಾರೆ ಸರ್? ಸಿಪಾಯಿ ಹೊಡಿಬೇಕು ಅಂತಾನೆ ಅಭಿಮಾನಿ ಬರ್ತಾರೆ. ಅಂದ್ರೆ ಈಗ ಒಂದು 10 ಜನ ಬಂದ್ರು ಸರ್, ನೀವು ಯಾರನ್ನ ಸೆಲೆಕ್ಟ್ ಮಾಡ್ಕೊತೀರಾ ಸರ್? ನಾವು ಮೋರ್ಮನೇಳಿ ಮಂಜು ಅಂತ. ಅಂದ್ರೆ ಅವರ ಕೈಯಲ್ಲಿ ಒಂದು ಲಕ್ ಇದೆ ಅಂತೇಳಿ, ಅಂದ್ರೆ ಚೆನ್ನಾಗಿ ನುಗ್ಗುತ್ತೆ ಅಂತೇಳಿ. ಅವ್ರು ಹೊಡೆದ್ರೇನೆ ಗೆಲುವು ಜಾಸ್ತಿ, ಎಲ್ಲ ಜಾಸ್ತಿ. ಬೇರೆಯವ್ರ ಹತ್ತಿದ್ರೆ ಮೋಸ ಜಾಸ್ತಿ. ನಮ್ ಕಡೆ ಹತ್ತಿದ್ರೆ ಪಕ್ಕ ಹೊಡೆದೇ ಹೊಡಿತಾನೆ ಅನ್ನೋ ಒಂದು ನಂಬಿಕೆ. ಬೇರೆಯವ್ರ ಹತ್ತಿ ಮೋಸನ ಮಾಡ್ಯಾರೆ, ಹಂಗಾಗಿ ಅವ್ನ ನಂಬಿ ಹತ್ತು. ಆ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ತರ ಫೀಲ್ ಆಗುತ್ತೆ ಸರ್ ನಿಮಗೆ? ಬೇರೆ ಸೋತ್ ಬಿಟ್ರೆ ಸರಿಯಾಗಿ ಫೀಲ್ ಆಗುತ್ತೆ ಸರ್. ಯಾಕಂದ್ರೆ ಹೊತ್ಕೊಂಡು ಹೋಗ್ಬಿಡಿ ಸರ್ ಮನೆಗೆ. ತುಂಬಾ ಕರ್ನಾಟಕದಂತ ಹೆಸರಾಗಿರ್ತಕ್ಕಂಥ ಸಿಪಾಯಿ ಅಂಕೆಗೆ ಬಂದೀವಿ ಸರ್. ಇವತ್ತು ಹೊಡಿತೀನಿ ಫಸ್ಟ್ ಅಂತ ಒಂದು ಧೈರ್ಯ ಇದೆ, ಹೊಡೆದೇ ಹೊಡಿತೀನಿ ಸರ್ ಇವತ್ತು. ಓಕೆ ಸರ್, ಈ ಒಂದು ರೇಸ್ಗಳಿಗೆ ದೊಡ್ಡಮ್ಮ ಮತ್ತು ಸಿಪಾಯಿ ಒಟ್ಟಿಗೆ ಆಗ್ತಾ ಇದ್ರ, ಈ ಒಂದು ರೇಸ್ನ ನಿಮಗೆ ಅದೃಷ್ಟ ತಂದುಕೊಡ್ಲಿ ಮತ್ತು ಈ ಒಂದು ಪ್ರಥಮ ಬಹುಮಾನ ಹೊಡೆಯೋದ್ರಿಂದ ನಮ್ಮ ಚಾನಲ್ ಪರವಾಗಿ ನಿಮಗೆ ಶುಭ ಹಾರೈಸ್ತೀವಿ ಸರ್. ಧನ್ಯವಾದಗಳು. ಧನ್ಯವಾದ.